ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮ ಫೇಸಲ್ಲಿ ತುಂಬಾ ಓಪನ್ ಪೋರ್ಸ್ ಆಗಿದೆಯಾ? ಸೊ ಓಪನ್ ಪೋರ್ಸಿಂದ ನೀವು ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಅಥವಾ ನೀವೇನೋ ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರು ಕೂಡ ನಿಮಗೇನೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಇವತ್ತಿನ ವಿಡಿಯೋ ನಿಮಗೆ ಅಂತಲೇ ಹೇಳ್ಬೋದು. ಓಪನ್ ಪೋರ್ಸ್ ಕಡಿಮೆ ಆಗಲಿಕ್ಕೆ ಒಂದು ಬೆಸ್ಟ್ ಫೇಸ್ ವಾಶ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಫೇಸ್ ವಾಶ್ನ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಹೈಲಿ ರೆಕಮೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಕೂಡ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಆ ಒಂದು ಪೋರ್ಸ್ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ ಆಗಿ ಕೂಡ ಹೋಗುತ್ತೆ. ಆ್ಯಂಡ್ ಆಲ್ಸೋ ಪೋರ್ಸ್ ಸೈಜ್ ಕೂಡ ಮಿನಿಮೈಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಫೇಸ್ ವಾಶಲ್ಲಿ ಹೈಲಿ ಎಫೆಕ್ಟಿವ್ ಅಂದರೆ ಆಕ್ಟಿವ್ಸ್ಗಳಿದೆ ಆ್ಯಂಡ್ ಆಲ್ಸೋ ಜೆಂಟಲ್ ಇಂಗ್ರೀಡಿಯೆಂಟ್ಸ್ಗಳಿದೆ ಅಂತೆ. ಸೊ ಹಾಗಾಗಿ ತುಂಬ ಜನರಿಗೆ ರಿಸಲ್ಟ್ ಕೂಡ ಸಿಕ್ಕಿದೆ. ಸೊ ಸಾಕಷ್ಟು ಜನ ನನಗೂ ಕೂಡ ಕಮೆಂಟ್ ಮಾಡ್ತಿರ್ತೀರಾ, ಓಪನ್ ಪೋರ್ಸ್ಗೆ ಅದರ ಒಂದು ಸೊಲ್ಯೂಷನ್ ಹೇಳಿ, ಕ್ರೀಮ್ ಹೇಳಿ ಅಂತ ಹೇಳಿ. ಸೊ ಕ್ರೀಮ್ಗಿಂತ ಫಸ್ಟ್ ನಾವು ಫೇಸ್ ಕ್ಲೀನ್ ಮಾಡ್ಕೊಳ್ಳೋದೇ ಫಸ್ಟ್ ಸ್ಟೆಪ್ ಅಲ್ವಾ. ಸೊ ಯಾವುದಾದ್ರು ಸೋಪ್ ಎಲ್ಲ ಹಚ್ಕೊಂಡು, ಅಂದರೆ ಕೆಮಿಕಲ್ಸ್ ಇರೋಂಥ ಸೋಪ್ ಹಚ್ಕೊಂಡು ಇನ್ನೂ ಕೂಡ ಪೋರ್ಸ್ ಪ್ರಾಬ್ಲಮ್ನ ಜಾಸ್ತಿ ಮಾಡೋದಕ್ಕಿಂತ ಡಾಕ್ಟರ್ ರೆಕಮೆಂಡ್ ಮಾಡೋಂಥ ಒಂದೊಳ್ಳೆ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಪೋರ್ಸ್ ಸೈಜ್ ಕೂಡ ಮಿನಿಮೈಸ್ ಆಗುತ್ತೆ. ಹಾಗಾದರೆ ಯಾವುದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದ್ರೆ, ಡಿಕನ್ಸ್ಟ್ರಕ್ಟ್ ಸ್ಯಾಲಿಸಿಲಿಕ್ ಆಸಿಡ್ ಆಯಿಲ್ ಕಂಟ್ರೋಲ್ ಫೇಸ್ ವಾಶ್ ನೋಡ್ತಾ ಇದ್ದೀರಲ್ವಾ. ಸೊ ಈ ಒಂದು ಫೇಸ್ ವಾಶ್ನ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ ಫಾರ್ ಓಪನ್ ಪೋರ್ಸ್. ಸೊ ಯಾರಿಗೆಲ್ಲ ಪೋರ್ಸ್ ಪ್ರಾಬ್ಲಮ್ ಇದೆ, ಸೊ ಈ ಒಂದು ಫೇಸ್ ವಾಶ್ನ ನೀವು ಯೂಸ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇದರಲ್ಲಿ ಹೈಲಿ ಎಫೆಕ್ಟಿವ್ ಆಕ್ಟಿವ್ಸ್ ಇದೆ ಆ್ಯಂಡ್ ಆಲ್ಸೋ ಜೆಂಟಲ್ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿ. ಹಾಗಾದರೆ ಏನೆಲ್ಲ ಇದೆ ಅಂತ ಹೇಳಿದ್ರೆ, 2% ಸ್ಯಾಲಿಸಿಲಿಕ್ ಆಸಿಡ್ ಮತ್ತು 1.5% ನಿಯಾಸಿನಮೈಡ್. ಸೊ ಇದೆರಡೂ ಕೂಡ ಎಫೆಕ್ಟಿವ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಬೇಗ ಪೋರ್ಸ್ ಪ್ರಾಬ್ಲಮ್ನ ಕಡಿಮೆ ಮಾಡಲಿಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ಅಕ್ವಾಜೈಲ್ ಮತ್ತು ಬೇಟೈನ್ ಅಂತ ಇದೆ. ಸೊ ಈ ಎರಡು ಇಂಗ್ರೀಡಿಯೆಂಟು ತುಂಬ ಜೆಂಟಲ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸ್ಕಿನ್ ಕೂಡ ತುಂಬ ಸ್ಮೂತ್ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ, ಮಾಯ್ಶ್ಚರ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಓಪನ್ ಪೋರ್ಸ್ ಬರೋದು ಮೇನ್ ಆಗಿ ಆಯಿಲ್ ಕಂಟ್ರೋಲಿಂದ ಅಂತಲೇ ಹೇಳ್ಬೋದು. ನಿಮ್ದೇನಾದ್ರು ಆಯಿಲ್ ಫೇಸ್ ಏನಾದ್ರು ಅಂದರೆ ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ, ದಿಸ್ ಒನ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಆಯಿಲ್ ಕಂಟ್ರೋಲ್ನ ತುಂಬಾ ಫುಲ್ ತೆಗೆದಾಕ್ಬಿಡತ್ತೆ, ನಿಮ್ಮ ಫೇಸ್ ನಾರ್ಮಲ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನು ನಡೀತಿರತ್ತೆ ನಿಮ್ಮ ಫೇಸಲ್ಲಿ, ಅದೆಲ್ಲದೂ ಕೂಡ ರಿಮೂವ್ ಮಾಡಿಬಿಡತ್ತೆ. ಆ್ಯಂಡ್ ಆಲ್ಸೋ ಏನು ಕೂಡ ಡ್ರೈನೆಸ್ ಅನಿಸೋದಿಲ್ಲ. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಜೆಂಟಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಡ್ರೈನೆಸ್ ಅನಿಸೋದಿಲ್ಲ ಮತ್ತು ಇರಿಟೇಷನ್ ಅಥವಾ ಇರಿಟೇಟಿಂಗ್ ಥರ ಫೀಲ್ ಏನು ಕೂಡ ಆಗೋದಿಲ್ಲ. ತುಂಬ ಜೆಂಟಲ್ ಆಗಿದೆ ಈ ಒಂದು ಫೇಸ್ ವಾಶ್. ಆ್ಯಂಡ್ ಆಲ್ಸೋ ಲೈಟ್ ವೆಯ್ಟಲ್ಲಿ ಇರೋದ್ರಿಂದ, ಅಂದರೆ ಜೆಲ್ ಟೆಕ್ಸ್ಚರಲ್ಲಿ ಈ ಒಂದು ಫೇಸ್ ವಾಶ್ ಇರೋದ್ರಿಂದ ಬೇಗ ಕ್ವಿಕ್ಕಾಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಡರ್ಟ್ ಆಗಿರ್ಬೋದು, ಇಂಪ್ಯೂರಿಟೀಸ್ ಆಗಿರ್ಬೋದು, ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಸ್ಕಿನ್ ಒಳಗಡೆ ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ರಿಮೂವ್ ಮಾಡುತ್ತೆ ಡೇ ಬೈ ಡೇ ಅಂತಲೇ ಹೇಳ್ಬೋದು. ಸೊ ಒಂದ್ಸಲ ಅಂದರೆ ನೀವು ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದಾಗ್ಲೇ ಒಂಥರ ರಿಫ್ರೆಶಿಂಗ್ ಅಂತ ಅನ್ಸುತ್ತೆ ನಿಮ್ಮ ಫೇಸ್, ಮತ್ತು ತುಂಬಾ ಕೂಲಿಂಗ್ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅನ್ಕ್ಲಾಗ್ಡ್ ಪೋರ್ಸ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಸೊ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮೇನ್ ಆಗಿ ನಾನು ಆಗಲೇ ಹೇಳಿದಾಗೆ ಪೋರ್ ಸೈಜ್ನ ಇದು ಮಿನಿಮೈಸ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ನಿಯಾಸಿನಮೈಡ್ 1.5% ಕೊಟ್ಟಿರೋದ್ರಿಂದ ಸೊ ಪೋರ್ ಸೈಜ್ ಆಟೋಮೆಟಿಕ್ ಆಗಿ ಮಿನಿಮೈಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಲೈಫ್ ಲಾಂಗ್ವರೆಗೂ ಕೂಡ ಈ ಒಂದು ಫೇಸ್ ವಾಶ್ನ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸ್ಕಿನ್ ಟೆಕ್ಸ್ಚರ್ ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಕಿನ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿ, ಹೆಲ್ದಿ ಸ್ಕಿನ್ ಆಗಿ, ಹೈಡ್ರೇಟ್ ಸ್ಕಿನ್ ಆಗಿ ಕಾಣಿಸುತ್ತೆ. ನಾನು ಆಗಲೇ ಹೇಳಿದಾಗೆ ತುಂಬ ಕೂಲಿಂಗ್ ಎಫೆಕ್ಟ್, ಒಂಥರ ರಿಫ್ರೆಶಿಂಗ್ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಮತ್ತೆ ಏನು ಹೇಳ್ತಿದ್ದೀನಿ, ಎಫೆಕ್ಟಿವ್ ಆಕ್ಟಿವ್ಸ್ ಇದೆ, ಹೈಲಿ ಎಫೆಕ್ಟಿವ್ ಆಕ್ಟಿವ್ಸ್ ಇದೆ ಮತ್ತು ಜೆಂಟಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಹಾಗಾಗಿ ಡಾಕ್ಟರ್ ತುಂಬ ಜನರಿಗೆ ರೆಕಮೆಂಡ್ ಮಾಡ್ತಾರೆ, ಯಾರೆಲ್ಲ ಪೋರ್ಸ್ ಪ್ರಾಬ್ಲಮ್ ಇದೆ, ತುಂಬ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇದೆ ಅಂತ ಹೇಳಿ ಬರ್ತಾರಲ್ಲ, ಸೊ ಈ ಒಂದು ಫೇಸ್ ವಾಶ್ನ ನೀವು ಯೂಸ್ ಮಾಡಿ. ಮತ್ತು ಇನ್ ಫ್ಯೂಚರಲ್ಲಿ ಮೊಡವೆಗಳು ಬರ್ದೇ ಇರೋ ರೀತಿಯಲ್ಲೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ಆಯಿಲ್ ಕಂಟ್ರೋಲ್ ಅಂತೂ ತುಂಬಾ ಬೇಗನೆ ಕ್ವಿಕ್ಕಾಗಿ ಫುಲ್ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು pH ಬ್ಯಾಲೆನ್ಸ್ಡ್ ಆಗಿದೆ, ಓಕೆನಾ. ಸೊ pH ವ್ಯಾಲ್ಯೂಗಿಂತ ಏನು ಜಾಸ್ತಿ ಇಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಇದು ಪ್ಯಾರಾಬಿನ್ ಫ್ರೀ ಇದೆ, ಸಲ್ಫೇಟ್ ಫ್ರೀ ಇದೆ, ಫ್ರೇಗ್ರೆನ್ಸ್ ಫ್ರೀ ಇದೆ, ಎಲ್ಲದೂ ಕೂಡ ಫ್ರೀ ಇದೆ. ಸೊ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಸೊ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 100 mlಗೆ 254 rupees ಆಗುತ್ತೆ. ಜಸ್ಟ್ ನಿಮಗೆ ಒಂದು 300 rupees ಒಳಗಡೆ 254 rupees 100 mlಗೆ ನಿಮಗೆ ಸಿಗ್ತಾ ಇದೆ. ತುಂಬಾ ಕಡಿಮೆ ಪ್ರೈಸು. ಸೊ ಯಾವುದ್ಯಾವುದೋ ಕೆಮಿಕಲ್ಸ್ ಇರೋಂಥ ಫೇಸ್ ವಾಶ್ ಆಗಿರ್ಬೋದು ಅಥವಾ ಸೋಪ್ಗಳನ್ನು ನೀವು ಯೂಸ್ ಮಾಡೋಕ್ಕಿಂತ ಈ ರೀತಿ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರೋವಂಥದ್ದನ್ನ ಯೂಸ್ ಮಾಡಿ. ಅದರಲ್ಲೂ
ಅದರಲ್ಲೂ ಕೂಡ ಓಪನ್ ಪೋರ್ಸ್ ಇರೋರಂತೂ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ ಅಂತಲೇ ಹೇಳ್ಬೋದು. ಸ್ವಲ್ಪ ಇದ್ರೂ ಕೂಡ ಇವಾಗಿಂದ ಸ್ಟಾರ್ಟಿಂಗಿಂದನೇ ಯೂಸ್ ಮಾಡಿ. ಇದು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಸೊ ಕಣ್ಣು ಮುಚ್ಕೊಂಡು ಯೂಸ್ ಮಾಡಿ. ಬಿಲೋ 18 ಇಯರ್ಸ್ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇರೋದ್ರಿಂದ ಸ್ವಲ್ಪ ನಿಮಗೆ ಬರ್ನಿಂಗ್ ಎಫೆಕ್ಟ್ ಆಗ್ಬೋದು. ಸೊ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿ ಅವ್ರು ಓಕೆ ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಅದರ್ವೈಸ್ ಈ ವಿಡಿಯೋ ನೋಡ್ಕೊಂಡಂತೂ ನೀವು 3 ಜನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಇದು ನಿಮಗೆ ನೈಕಾದಲ್ಲೂ ಕೂಡ ಅವೈಲೇಬಲ್ ಇದೆ, ಲಿಂಕ್ ಕೊಟ್ಟಿರ್ತೀನಿ. ಸೊ ಒರಿಜಿನಲ್ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಫಾರ್ಮಸಿ ಶಾಪ್ಸಲ್ಲೂ ಕೂಡ ಸಿಗ್ಬೋದು, ಕೇಳಿ ನೋಡಿ. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಲ್ವಾ, ಸೊ ಆಫರ್ ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಸೊ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಆಸ್ ಯೂಶುವಲ್ ನೀವು ಯಾವಾಗೆಲ್ಲ ಫೇಸ್ ಕ್ಲೀನ್ ಮಾಡ್ಕೊತೀರಾ ಅವಾಗ ಈ ಒಂದು ಫೇಸ್ ವಾಶಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಮತ್ತು ನೈಟ್ 2 ಟೈಮ್ಸ್ ಯೂಸ್ ಮಾಡಿ. ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ಜೆಲ್ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು 2 ಕೈಲಿ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಫಸ್ಟು ವೆಟ್ ಮಾಡ್ಕೋಬೇಕು ಕೈ ಮತ್ತು ಫೇಸ್ ಎಲ್ಲದು ಕೂಡ. ಆ್ಯಂಡ್ ಅದಾದಮೇಲೆ ನೀಟಾಗಿ ಜೆಂಟಲಾಗಿ 1 ನಿಮಿಷವರೆಗೂ ಕೂಡ ಆರಾಮ್ಸಾಗಿ ಕಾಮಾಗಿ ಜೆಂಟಲಾಗಿ ಮಸಾಜ್ ಮಾಡಿ. ಎಲ್ಲ ಕಡೆ ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿ ಫೇಸ್ನ. ಆಮೇಲೆ ಮತ್ತೆ ತಣ್ಣೀರಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಬಿಸಿನೀರು, ಉಗುರು ಬೆಚ್ಚಗಿರೋ ನೀರಂತೂ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫೇಸಿಗೆ. ಆ್ಯಂಡ್ ಅದಾದಮೇಲೆ ನೀವು ಮಾರ್ನಿಂಗ್ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುವಂಥ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಆ್ಯಂಡ್ ಆಲ್ಸೋ ನೀವು ಏನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂದರೂ ಕೂಡ ಅಪ್ಲೈ ಮಾಡ್ಕೋಬೋದು. ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ನೀವೇನಾದ್ರು ಸ್ಕಿನ್ ಕೇರ್ ಏನಾದ್ರು ಮಾಡ್ತಿದ್ದೀರಾ, ಲೈಕ್ ಇದರ ಗ್ಲೋಯಿಂಗ್ ಟ್ರೀಟ್ಮೆಂಟ್ ತೊಗೊತಿದ್ದೀರಾ ಅಥವಾ ಪೋರ್ಸ್ಗೆ ಏನಾದ್ರು ಒಂದು ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಆಫ್ಟರ್ ಈ ಒಂದು ಫೇಸ್ ವಾಶ್ ನೀವು ಅದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಐ ಹೋಪ್ ಈ ಒಂದು ಫೇಸ್ ವಾಶ್ ನಿಮಗೂ ಕೂಡ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನರಿಗೆ ರಿಸಲ್ಟ್ ಸಿಕ್ಕಿದೆ. ಸೊ ಬೇಕು ಅಂತ ಹೇಳಿ ತಗೊಳ್ಳಿ, ಜಸ್ಟ್ 254 ರುಪೀಸ್ ಅಷ್ಟೇ. ಆ್ಯಂಡ್ ಈ ವಿಡಿಯೋನ ಮಿಸ್ ಮಾಡಿದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಈ ಒಂದು ಫೇಸ್ ವಾಶ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಓಪನ್ ಪೋರ್ಸ್ ಇತ್ತು ಅಂತ ಹೇಳಿದರೆ ಯೂಸ್ ಮಾಡಿ, ಓಕೆನಾ. ಆ್ಯಂಡ್ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತದೆ ವಿಡಿಯೋಸ್ ಎಲ್ಲ. ನೀವು 1 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಸೊ ಯಾವುದು ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.